ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ನೀವು ಹೋಮ್ ಲೋನ್ ಅಪ್ಲೈ ಮಾಡಿದ್ರಲ್ಲ, ಅದು ಅಪ್ರೂವ್ ಆಗಿದೆ. 50 ಲ್ಯಾಕ್ಸ್ ರುಪೀಸ್ ಫಾರ್ 30 ಇಯರ್ಸ್. ನೀವು ಇ ಎಮ್ ಐ ಪೇ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಓಹ್, ಥ್ಯಾಂಕ್ ಯು. ಇ ಎಮ್ ಐ ಎಷ್ಟು ಕಟ್ಟಬೇಕಾಗತ್ತೆ? ಮೇಡಮ್, 8.5% ಪ್ರಕಾರ 38,500 ಪೇ ಮಾಡಬೇಕು ಮ್ಯಾಮ್. ಜಸ್ಟ್ ಇವ್ರು ಹೇಳ್ತಾ ಇರೋ ಥರ ಅಂತಂದರೆ 88 ಲಕ್ಷ ಇಂಟ್ರೆಸ್ಟೇ ಹಾಕೋಗುತ್ತಾ? ಅಂದರೆ 30 ವರ್ಷಕ್ಕೆ ಎಲ್ಲ ಸೇರಿಸಿ 1.4 ಕೋಟಿ. ನೋ 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 ಓಕೆ, ನಾನು ಎವ್ರಿ ಡೇ ನಾನು ಇ ಎಮ್ ಐ ಮೇಲೆ 100 ರುಪೀಸ್ ಎಕ್ಸ್ಟ್ರಾ ಪೇ ಮಾಡ್ತೀನಿ. ಅರೆ ಮೇಡಮ್, ಅದರೆಲ್ಲ ಅವಶ್ಯಕತೆ ಇಲ್ಲ. ಇ ಎಮ್ ಐ ಎಷ್ಟಿದೆಯೋ ಅಷ್ಟು ಮಾತ್ರ ಪೇ ಮಾಡಿ. ವೈ ಯು ಆರ್ ಟೇಕಿಂಗ್ ರಿಸ್ಕ್? ನನಗೆ ಅವಶ್ಯಕತೆ ಇದೆಯಲ್ಲ, ರಿಸ್ಕ್ ಏನಲ್ಲ. ಈ ರೀತಿ ಎವ್ರಿ ಡೇ 100 ರುಪೀಸ್ನ ನಾನು ಇನ್ಕ್ರೀಸ್ ಮಾಡಿ ಇ ಎಮ್ ಐ ಪೇ ಮಾಡೋದ್ರಿಂದ ನನ್ನ ಲೋನ್ ಡ್ಯೂರೇಷನ್ 30 ವರ್ಷದ ಬದಲು 23 ವರ್ಷಕ್ಕೆ ಮುಗಿಯುತ್ತೆ. ಹಾಗೆ ನಾನು 25 ಲಕ್ಷ ಅಷ್ಟು ಬಡ್ಡಿ ಕೂಡ ಉಳಿಸ್ಬಲ್ಲೆ. ನೀವು ನನಗೆ ಟೋಪಿ ಹಾಕಕ್ಕೆ ಬರಬೇಡಿ ಆಯಿತಾ? ಸರಿ ಬಿಡಮ್ಮ.